ಹೆಲೋ ಫ್ರೆಂಡ್ಸ್, ಇವತ್ತು ಟೀ ಕಾಫಿಗೆ ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದಾದಂಥ ಕಷಾಯ ಪುಡಿನ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆಗೆ ಅರ್ಧ ಕಪ್ ಧನಿಯಾ, 1/4 ಕಪ್ ಜೀರಿಗೆ, 1 ಟೀ ಸ್ಪೂನ್ ಕಾಳುಮೆಣಸು, 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಸೋಂಪು, ಹಾಗೆ 4 ಏಲಕ್ಕಿ, ಒಂದು 4-5 ಲವಂಗನ ಹಾಕಿ ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 1 ಟೀ ಸ್ಪೂನ್ ಒಣಶುಂಠಿ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇವಾಗ ಕಷಾಯದ ಪೌಡರ್ ರೆಡಿಯಾಗಿದೆ. ಇದನ್ನು ಒಂದು ಏರ್ ಟೈಟ್ ಟಬ್ದಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನ ಚೆನ್ನಾಗಿರುತ್ತೆ. ಇವಾಗ ಇದರಿಂದ ಕಷಾಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಪಾತ್ರೆಗೆ 2 ಕಪ್ ನೀರು ಹಾಕಿ, ನೀರು ಬಿಸಿ ಆಗ್ತಾ ಇದ್ದಂಗೆ 2 ಟೀ ಸ್ಪೂನ್ ಕಷಾಯದ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಅದನ್ನು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇವಾಗ ಇದಕ್ಕೆ ಮೊದಲೇ ಕಾಯಿಸಿ ಆರಿಸಿರೋ 1 ಕಪ್ ಹಾಲು ಹಾಕ್ಕೊಂಡ್ರೆ ಕಷಾಯ ರೆಡಿ ಆಗುತ್ತೆ. ಇದನ್ನು ಹಾಗೇನೂ ಕುಡಿಬೋದು ಅಥವಾ ಸೋಸ್ಕೊಂಡು ಕೂಡ ಕುಡಿಬೋದು. ಟೀ ಕಾಫಿ ಬದಲು ಇದನ್ನು ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ಇದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.